ಹಾಯ್ ನಮಸ್ತೆ. ಇದು ನಮ್ಮವರೇ ಅಲ್ಲದೆ ಇರೋರ ಕತೆ. ಹೀಗೆ ಇನ್ಸ್ಟಾಗ್ರಾಮಲ್ಲಿ ಸ್ಕ್ರೋಲ್ ಮಾಡಬೇಕಾದ್ರೆ ಸಿಕ್ಕಂಥ ಸ್ಟೋರಿ ಇವ್ರದ್ದು ರಿಸೆಪ್ಷನ್ ಸ್ಟೋರಿ ಸಖತ್ತಾಗಿತ್ತು. ಸೂಪರಾಗಿ ಅನ್ನಿಸ್ತಾ ಇತ್ತು ಅವ್ರ ವೀಡಿಯೋ. ಅವರೇ ಸಾಂಗ್ ಆಡ್ಕೊಂಡು ಇಬ್ಬರೂ ವಿಡಿಯೋ ಮಾಡಿರೋದು ಚೆನ್ನಾಗಿ ಅನ್ನಿಸ್ತಿದಲ್ಲ ಅಂತ ಅಂದ್ಬಿಟ್ಟು ನಾನು ಅವ್ರದ್ದು ಫುಲ್ಲು ಪೇಜೆಲ್ಲ ನೋಡಿದೆ. ನಾನು ಅವ್ರ ಐಡಿನೆಲ್ಲ ಫುಲ್ ಪ್ರೊಫೈಲ್ ಓಪನ್ ಮಾಡಿ ನೋಡಿದೆ. ಮದುವೆದೆಲ್ಲ ಇತ್ತು. ನಾನು ಹಾಗೆ ಕಮೆಂಟ್ ನೋಡೋ ಬುದ್ಧಿ, ನಂಗೆ ಸ್ವಲ್ಪ ಕಮೆಂಟ್ ಓದ್ತೀನಿ. ಕಮೆಂಟ್ ಓದೋಣ ಅಂತ ಹೋದಾಗ ಅಕ್ಕ ರಿಪ್ ಅಂತ ಇತ್ತು. ನನಗೊಂದು ಕ್ಷಣ ಸಿಕ್ಕಾಬಟ್ಟೆ ಬೇಜಾರಾಯಿತು ನನಗೆ. ಯಾಕೆಂದರೆ ಅವರು ಎಲ್ಲ ವೀಡಿಯೋಸು ನೋಡಿದಾಗ ಅರ್ಥ ಆಗಿದ್ದು 14 ವರ್ಷ ಪ್ರೀತಿ ಮಾಡಿದ್ದಾರೆ ಇವರು. 14 ಇಯರ್ಸ್ ಲವ್ ಮಾಡಿ ಮದುವೆ ಆಗಿದ್ದಾರೆ. ಲಾಸ್ಟ್ ನವೆಂಬರಲ್ಲಿ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಾರೆ. ಮೇ 9 10 ಏನೋ ಮದುವೆ ಆಗಿದೆ ಅನಿಸುತ್ತೆ. ಮೇ 9 10 ಮದುವೆ ಆಗಿದ್ದಾರೆ. ಅವ್ಳಿಗೆ ಎಷ್ಟು ಮುದ್ದಾಗಿದ್ದಾಳೆ, ಅಪ್ಸರೆ ಥರ ಇದ್ದಾಳೆ ಅವಳು. 10th ಮದುವೆ ಆಗಿ ಜೂನ್ 50th ಎಲ್ಲ ಹೋಗಬೇಕಾದ್ರೆ 3 ಜನ ಕಸಿನ್ಸು ಸ್ಪಾಟ್ ಔಟ್ ಆಗಿದ್ದಾರೆ. ಅದರಲ್ಲಿ ಹುಡುಗಿನೂ ತೀರೋಗ್ಬಿಟ್ಟಿದ್ದಾಳೆ. ನನಗೆ ಹುಡುಗಿ ಇವಾಗಲೂ ನಾನು ಎಷ್ಟು ಸಲ ನೋಡಿದ್ದೀನಿ. ಹುಡುಗಿ ಆಗಸ್ಟಿಂದ ತುಂಬ ಸಲ ವೀಡಿಯೋಸ್ ನೋಡಿದ್ದೀನಿ ಅವ್ರದ್ದು, ನೋಡ್ತಾನೆ ಇರ್ತೀನಿ ನಾನು. ಬೆಳಗ್ಗೆ ಅವಳು ಶುರು ಆಯಿತು ವೀಡಿಯೋ ನೋಡಿಬಿಟ್ಟೆ ಅಂದರೆ ನಾನು ಮತ್ತೆಲ್ಲ ಬೇಜಾರಲ್ಲೇ ಇರುತ್ತೆ, ಸಖತ್ ಬೇಜಾರಾಗುತ್ತೆ. ಅಪ್ಸರೆ ಥರ ಬಂದು ದೇವತೆ ಹಾಗೆ ಹೋಗ್ಬಿಟ್ಲು. ಪಾಪ ಹೋದರು, ಬಟ್ ಇರೋರು ಹೆಂಗೆ ತಡ್ಕೊತಿದ್ದಾರೋ, ಅವ್ರಿಗೇನೋ ಒಳ್ಳೇದಾಗಲಿ, ಸ್ಟ್ರಾಂಗ್ ಇರಲಿ. ಕಿತ್ಕೋಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ಯಾಕೆ ದೇವ್ರು ಹಿಂಗೆ ಕೊಡ್ತಾನೆ? ಅದು ಇಷ್ಟು ಪ್ರೀತಿ ಯಾಕೆ ಕೊಡ್ತಾನೆ? ಅವ್ರು ನೋಡಿದಾಗ ನನಗೆ ಸ್ಟಿಲ್ ನನಗಾಗೋದಿಲ್ಲ. ಎಷ್ಟು ಸಲ ನೋಡಿದ್ರೂ ಅಳು ಬರುತ್ತೆ ನನಗೆ.